ವೆಲ್ಕಮ್ ಟು ವಿಡಿಯೋ ಕ್ಲಾಸ್. ವಿಡಿಯೋ ತರಗತಿಗೆ ವಿದ್ಯಾರ್ಥಿಗಳಿಗೆ ಸ್ವಾಗತ. ಇನ್ ದಿಸ್ 20th session, I will be explaining about the topic recruitment, its meaning and methods. ಇಂದಿನ ವಿಡಿಯೋ ತರಗತಿಯಲ್ಲಿ ಘಟಕ 3 ಸಿಬ್ಬಂದಿ ಆಡಳಿತದಲ್ಲಿ ಬರುವ ಸ್ಥಾನ ಭರ್ತಿ ಮತ್ತು ಸ್ಥಾನ ಭರ್ತಿಯ ವಿಧಾನಗಳ ಬಗ್ಗೆ ವಿವರಿಸಲಾಗಿದೆ. First, let us see what we have studied in the previous session. Dear students, in the previous session, we have studied the meaning, merits, and demerits of bureaucracy. In this session, we shall study the meaning and methods of recruitment. ಪ್ರಿಯ ವಿದ್ಯಾರ್ಥಿಗಳೇ, ಹಿಂದಿನ ವಿಡಿಯೋ ತರಗತಿಯಲ್ಲಿ ನಾವು ನೌಕರಶಾಹಿಯ ಅರ್ಥ, ಗುಣ ಮತ್ತು ಅವಗುಣಗಳನ್ನು ತಿಳಿದುಕೊಂಡಿದ್ದೇವೆ. ಈ ದಿನ ನಾವು ಸ್ಥಾನ ಭರ್ತಿಯ ಅರ್ಥ ಮತ್ತು ವಿಧಾನಗಳನ್ನು ತಿಳಿದುಕೊಳ್ಳುವ. The objective of this session is to enable you all to understand the meaning and methods of recruitment. ಇಂದಿನ ತರಗತಿಯ ಉದ್ದೇಶ ವಿದ್ಯಾರ್ಥಿಗಳಿಗೆ ಸ್ಥಾನ ಭರ್ತಿಯ ಅರ್ಥ ಮತ್ತು ವಿಧಾನಗಳ ಬಗ್ಗೆ ತಿಳಿಸಿಕೊಡುವುದಾಗಿದೆ. ಮೀನಿಂಗ್ ಆಫ್ ರಿಕ್ರೂಟ್ಮೆಂಟ್, ಸ್ಥಾನ ಭರ್ತಿಯ ಅರ್ಥ. Recruitment is the cornerstone of the whole public personnel structure. In context of human resource management, the term recruitment is the process of finding and selecting the candidate who is well suitable for job. China is said to be the first country to develop scientific system of recruitment through competitive examinations. In modern times, Russia was the first to introduce a system of recruitment through open competitive examinations. In our country, the system was introduced in 1853. Recruitment means attracting the proper and suitable type of candidates for a particular job. ಸ್ಥಾನ ಭರ್ತಿಯ ಅರ್ಥ. ಸಾರ್ವಜನಿಕ ಸೇವೆಗಳ ಒಲವು ಮತ್ತು ಗುಣಮಟ್ಟ ಸರ್ಕಾರಿ ಉದ್ಯೋಗಿಗಳ ನೇಮಕಾತಿ ವ್ಯವಸ್ಥೆಯನ್ನು ಅವಲಂಬಿಸಿರುತ್ತದೆ. ಸ್ಥಾನ ಭರ್ತಿ ಕ್ರಮವು ಇಡೀ ಸಾರ್ವಜನಿಕ ಸಿಬ್ಬಂದಿ ಆಡಳಿತದ ಅಡಿಪಾಯವಾಗಿದೆ. ಸಾರ್ವಜನಿಕ ಸೇವೆಗೆ ಸಮರ್ಥ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವುದು ಸಿಬ್ಬಂದಿ ವ್ಯವಸ್ಥೆಯ ಪ್ರಮುಖ ಚಟುವಟಿಕೆಯಾಗಿದೆ. ವ್ಯವಸ್ಥಿತವಾದ ಆಯ್ಕೆ ನೀತಿಯೊಂದಿಗೆ ಸ್ಥಾನ ಭರ್ತಿ ಕ್ರಮವನ್ನು ಮೊದಲ ಬಾರಿಗೆ ಜಾರಿಗೆ ತಂದದ್ದು ಚೀನಾ. ಪರೀಕ್ಷೆಗಳ ಮೂಲಕ ಸ್ಥಾನ ಭರ್ತಿ ಮಾಡುವ ಪದ್ಧತಿಯನ್ನು ಪ್ರಥಮ ಬಾರಿಗೆ ಜಾರಿಗೆ ತಂದ ಕೀರ್ತಿ ಪ್ರಷ್ಯಾ ದೇಶಕ್ಕೆ ಸಲ್ಲುತ್ತದೆ. ಭಾರತದಲ್ಲಿ ಈ ಪದ್ಧತಿಯು ಭಾರತ ಸರಕಾರ ಕಾಯ್ದೆಯ ಮೂಲಕ 1853ರಲ್ಲಿ ಜಾರಿಗೆ ಬಂತು. ಸಾರ್ವಜನಿಕ ಆಡಳಿತದಲ್ಲಿ ಸ್ಥಾನ ಭರ್ತಿ ಎಂದರೆ ಸಾರ್ವಜನಿಕ ಸೇವೆಗೆ ಯೋಗ್ಯ ಹಾಗೂ ಅರ್ಹರಾದ ಅಭ್ಯರ್ಥಿಗಳನ್ನು ಹುಡುಕುವುದು ಮತ್ತು ಈ ಸೇವೆಗಳಿಗೆ ಸ್ಪರ್ಧಿಸುವಂತೆ ಉತ್ತೇಜಿಸುವುದಾಗಿದೆ. ಡೆಫಿನೇಷನ್ಸ್. According to J.D. Kingsley, public recruitment may be defined as that process through which suitable candidates are introduced to compete for appointment to the public service. J.D. ಕಿಂಗ್ಸ್ಲೆಯವರ ಪ್ರಕಾರ ಸ್ಥಾನ ಭರ್ತಿ ಎಂದರೆ ಸಾರ್ವಜನಿಕ ಸೇವೆಗಳಲ್ಲಿ ನೇಮಕಗೊಳ್ಳಲು ಸ್ಪರ್ಧಿಸುವಂತೆ ಅರ್ಹ ಅಭ್ಯರ್ಥಿಗಳನ್ನು ಆಕರ್ಷಿಸುವ ಪ್ರಕ್ರಿಯೆಯಾಗಿದೆ. ಎಲ್.ಡಿ. ವೈಟ್ ರವರ ಪ್ರಕಾರ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಸ್ಪರ್ಧಿಸುವಂತೆ ಯೋಗ್ಯ ಅಭ್ಯರ್ಥಿಗಳನ್ನು ಆಕರ್ಷಿಸಲು ತೆಗೆದುಕೊಳ್ಳುವ ಕ್ರಮಗಳೇ ಸ್ಥಾನ ಭರ್ತಿ. Thus, the very purpose of recruitment is to get competent and deserving candidates to public service. It simply means securing the right people for a particular job. ಹೀಗೆ ಸ್ಥಾನ ಭರ್ತಿ ಎಂದರೆ ಒಂದು ನಿರ್ದಿಷ್ಟವಾದ ಹುದ್ದೆಗೆ ಸರಿಯಾದ ವ್ಯಕ್ತಿಯನ್ನು ಪಡೆಯುವುದು ಎಂದರ್ಥ.
ನೈಪುಣ್ಯ ಹೊಂದಿದ ಸಮರ್ಥವಾದ ಮತ್ತು ಅರ್ಹ ಅಭ್ಯರ್ಥಿಗಳನ್ನು ಸಾರ್ವಜನಿಕ ಸೇವೆಗೆ ಪಡೆಯುವುದೇ ಸ್ಥಾನ ಭರ್ತಿಯ ಮೂಲ ಉದ್ದೇಶವಾಗಿದೆ. Dear students, now let us understand the methods of recruitment. ಸ್ಥಾನ ಭರ್ತಿಯ ವಿಧಾನಗಳು. There are basically two methods of recruitment. ಸ್ಥಾನ ಭರ್ತಿಯನ್ನು ಪ್ರಮುಖವಾಗಿ ಎರಡು ವಿಧಾನಗಳ ಮೂಲಕ ಮಾಡಲಾಗುವುದು. ಫಸ್ಟ್ ಒನ್, ಡೈರೆಕ್ಟ್ ರಿಕ್ರೂಟ್ಮೆಂಟ್, ನೇರ ನೇಮಕಾತಿ. ಸೆಕೆಂಡ್ಲಿ, ರಿಕ್ರೂಟ್ಮೆಂಟ್ ಬೈ ಪ್ರಮೋಷನ್, ಬಡ್ತಿ ಕ್ರಮ. Now let us understand the meaning of direct recruitment. ಇದೀಗ ನಾವು ನೇರ ನೇಮಕಾತಿಯ ಅರ್ಥವನ್ನು ತಿಳಿದುಕೊಳ್ಳುವ. Direct recruitment means recruitment through open competitive examinations held by an independent public service commission. This method is also called as recruitment from without or recruitment proper. ನೇರ ನೇಮಕಾತಿ ಅಥವಾ ಬಾಹ್ಯ ನೇಮಕಾತಿ ಎಂದರೆ ಸ್ವತಂತ್ರವಾದ ಲೋಕಸೇವಾ ಆಯೋಗವು ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ಮಾಡುವ ನೇಮಕಾತಿ ಪ್ರಕ್ರಿಯೆ. ಇದನ್ನೇ ಯೋಗ್ಯತೆಯ ಮೂಲಕ ನೇಮಕಾತಿ ಎನ್ನಲಾಗುತ್ತದೆ. Merits of direct recruitment. The merits of direct recruitment are as follows. ನೇರ ನೇಮಕಾತಿಯ ಗುಣಗಳು. It gives equal opportunity to all in accordance with the democratic principle. ನೇರ ನೇಮಕಾತಿಯ ಮೊದಲನೆಯ ಗುಣ ಏನೆಂದರೆ, ನೇರ ನೇಮಕ ಪದ್ಧತಿಯು ನಿರ್ದಿಷ್ಟ ಅರ್ಹತೆ ಪಡೆದಿರುವ ಎಲ್ಲರಿಗೂ ಸಾರ್ವಜನಿಕ ಸೇವೆಗೆ ಸೇರಲು ಸಮಾನ ಅವಕಾಶ ಕಲ್ಪಿಸುವುದರಿಂದ ಇದು ಪ್ರಜಾಪ್ರಭುತ್ವ ತತ್ವಕ್ಕೆ ಅನುಗುಣವಾಗಿದೆ. ಸೆಕೆಂಡ್ಲಿ, ಇಟ್ ವೈಡನ್ಸ್ ದ ಏರಿಯಾ ಆಫ್ ಸೆಲೆಕ್ಷನ್. ಈ ಪದ್ಧತಿಯಲ್ಲಿ ಆಯ್ಕೆಯ ಕ್ಷೇತ್ರ ವಿಶಾಲವಾಗಿರುವುದರಿಂದ ಹೆಚ್ಚು ಸಮರ್ಥರು ಹಾಗೂ ದಕ್ಷರು ಆದ ವ್ಯಕ್ತಿಗಳನ್ನು ಆರಿಸುವ ಅವಕಾಶ ದೊರೆಯುತ್ತದೆ. ಥರ್ಡ್ ಒನ್, ಇಟ್ ಬ್ರಿಂಗ್ಸ್ ಇನ್ ನ್ಯೂ ಬ್ಲಡ್ ಇನ್ ಟು ದ ಸರ್ವಿಸ್. ಬೈ ಗಿವಿಂಗ್ ದ ಯಂಗ್ ಮೆನ್ and women an opportunity to enter the service, it keeps them continuously adapted to new ideas and outlook. ಮೂರನೆಯ ಪ್ರಮುಖವಾದ ಗುಣ ಏನೆಂದರೆ, ನೇರ ನೇಮಕಾತಿಯು ಆಡಳಿತ ಸೇವೆಗೆ ಹೊಸ ವಿಚಾರಗಳಿಗೆ ಹಾಗೂ ಮನೋಭಾವಕ್ಕೆ ಅವಕಾಶ ಕಲ್ಪಿಸುವುದರಿಂದ ಜಡತ್ವ ತೊಲಗಿ ಕ್ರಿಯಾಶೀಲತೆ ಬರುತ್ತದೆ. ಫೋರ್ತ್ ಒನ್, in the technical and professional fields, development of new techniques requires new entrants to provide leadership in the adoption of these techniques. ತಾಂತ್ರಿಕ ಹಾಗೂ ವೃತ್ತಿ ಸೇವೆಗಳಿಗೆ ಅತ್ಯಾಧುನಿಕ ತಂತ್ರಜ್ಞಾನ ಹೊಂದಿರುವ ಯುವ ಪೀಳಿಗೆಯ ಅವಶ್ಯಕತೆ ಇದ್ದು, ನೇರ ನೇಮಕಾತಿ ಪದ್ಧತಿಯು ಇಂತಹ ಅಭ್ಯರ್ಥಿಗಳ ಪೂರೈಕೆಯನ್ನು ನಿರಂತರವಾಗಿರಿಸುತ್ತದೆ. Fifth one, it also provides inducements and motivation to those already employed for improvement in their qualification and to get up-to-date knowledge. ಐದನೆಯ ಪ್ರಮುಖ ಗುಣ ಏನೆಂದರೆ, ಈಗಾಗಲೇ ನೌಕರಿಯಲ್ಲಿರುವ ಉದ್ಯೋಗಿಗಳಿಗೆ ನೇರ ನೇಮಕಾತಿಯಲ್ಲಿ ಯುವಕರೊಡನೆ ಸ್ಪರ್ಧಿಸಲು, ತಮ್ಮ ಅರ್ಹತೆ ಮತ್ತು ಜ್ಞಾನವನ್ನು ಹೆಚ್ಚಿಸಿಕೊಳ್ಳಲು ಪ್ರೋತ್ಸಾಹ ನೀಡುತ್ತದೆ. Lastly, in the absence of direct recruitment to higher positions, able young men passing out of the universities can find no attractive service in government service. ಕೊನೆಯ ಗುಣ ಏನೆಂದರೆ, ಉನ್ನತ ಹುದ್ದೆಗಳಿಗೆ ನೇರ ನೇಮಕಾತಿ ಇಲ್ಲದೆ ಹೋದರೆ ವಿಶ್ವವಿದ್ಯಾಲಯಗಳಿಂದ ಹೊರಬರುವ ಪ್ರತಿಭಾವಂತ ಯುವಕರಿಗೆ ಸರಕಾರಿ ಸೇವೆಯಲ್ಲಿ ಆಕರ್ಷಕ ಉದ್ಯೋಗಗಳು ಲಭ್ಯವಾಗುವುದಿಲ್ಲ.
ಡಿಮೆರಿಟ್ಸ್ ಆಫ್ ಡೈರೆಕ್ಟ್ ರಿಕ್ರೂಟ್ಮೆಂಟ್. ನೇರ ನೇಮಕಾತಿ ವಿಧಾನದ ದೋಷಗಳು. The direct recruitment system has certain demerits. They are as follows. ನೇರ ನೇಮಕಾತಿ ವಿಧಾನದ ದೋಷಗಳು. First one. The system entails huge expenditure as lot of money is to be spent on the training of the young men joining service for the first time. So it is very expensive. ನೇರ ನೇಮಕಾತಿಯ ಮೊದಲನೆಯ ದೋಷವೆಂದರೆ ಈ ವಿಧಾನವು ಆಡಳಿತ ಪೂರ್ವಾನುಭವವಿಲ್ಲದವರಿಗೆ ಸಾರ್ವಜನಿಕ ಸೇವೆಗಳಿಗೆ ಸೇರಲು ಅವಕಾಶ ಕಲ್ಪಿಸುತ್ತದೆ. ಸರಕಾರವು ಅವರ ತರಬೇತಿಗಾಗಿ ಅಪಾರ ಹಣ ಖರ್ಚು ಮಾಡಬೇಕಾಗುತ್ತದೆ. ಆದುದರಿಂದ ಇದು ಹೆಚ್ಚು ವೆಚ್ಚದಾಯಕ ವಿಧಾನವಾಗಿದೆ. ಸೆಕೆಂಡ್ಲಿ, ಇಟ್ ರೆಡ್ಯೂಸಸ್ ಇನ್ಸೆಂಟಿವ್ ಟು ಗುಡ್ ವರ್ಕ್ as chances of promotion to higher services are bleak when posts of higher rank are filled through direct recruitment. ಈಗಾಗಲೇ ಸೇವೆ ಸಲ್ಲಿಸುತ್ತಿರುವ ಉತ್ತಮ ಉದ್ಯೋಗಿಗಳ ಸ್ಫೂರ್ತಿ, ಉತ್ಸಾಹವನ್ನು ಈ ಪದ್ಧತಿ ಕಡಿಮೆ ಮಾಡುತ್ತದೆ. ಥರ್ಡ್ಲಿ, ಇಟ್ ಪ್ಲೇಸಸ್ ಯಂಗರ್ and inexperienced persons over the senior and experienced employees. This causes much jealousy and heartburning among the senior employees in lower cadres. ಈ ವಿಧಾನವು ಕೆಳಹಂತದ ಹುದ್ದೆಗಳಲ್ಲಿರುವ ವಯಸ್ಸಾದ ಹಿರಿಯ ಅನುಭವಿ ಅಧಿಕಾರಿಗಳ ಮೇಲೆ ಕಿರಿಯರ ನೇಮಕಕ್ಕೆ ಅವಕಾಶ ಕೊಡುವುದರಿಂದ ಅವರು ಅಸೂಯೆ ಪಡುವುದು ಸಹಜ. ಇದರಿಂದ ಅವರುಗಳ ನಡುವೆ ಹೊಂದಾಣಿಕೆ ಇಲ್ಲದೆ ಒಬ್ಬರನ್ನೊಬ್ಬರು ದ್ವೇಷಿಸುವ ಮನೋಭಾವನೆ ಮೂಡುತ್ತದೆ. ಫೋರ್ತ್ ಒನ್, it damages the morale of those employees who fail to get promotion. ಬಡ್ತಿ ಸಿಗದ ಹಿರಿಯ ನೌಕರರ ಮನೋಸ್ಥೈರ್ಯ, ಕಾರ್ಯಚೈತನ್ಯ ಈ ಪದ್ಧತಿಯಲ್ಲಿ ಕಡಿಮೆಯಾಗುತ್ತದೆ. Under this system, recourse is generally taken to examinations or tests or interviews, which are not the sure tests of judging individuals' abilities. ಈ ಪದ್ಧತಿಯಲ್ಲಿ ಆಯ್ಕೆಯ ಮಾನದಂಡವಾಗಿ ಪರೀಕ್ಷೆ ಮತ್ತು ಸಂದರ್ಶನಗಳನ್ನು ನಡೆಸಲಾಗುತ್ತದೆ. ಆದರೆ ಇದು ವ್ಯಕ್ತಿಯ ಸಾಮರ್ಥ್ಯವನ್ನು ಅಳೆಯುವ ಸರಿಯಾದ ಕ್ರಮವಲ್ಲ. ಲಾಸ್ಟ್ ಡಿಮೆರಿಟ್ ಆಫ್ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಈಸ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಆರ್ ಅದರ್ ಏಜೆನ್ಸೀಸ್ ಆಫ್ ರಿಕ್ರೂಟ್ಮೆಂಟ್ ವಿಲ್ ಬಿ ಓವರ್ ಬರ್ಡನ್ಡ್ ಇಫ್ ಫಾರ್ ಆಲ್ ಸರ್ವೀಸಸ್ ರಿಕ್ರೂಟ್ಮೆಂಟ್ ಈಸ್ ಟು ಬಿ ಮೇಡ್ ಫ್ರಮ್ ವಿದೌಟ್. ನೇರ ನೇಮಕಾತಿಯ ಕೊನೆಯ ದೋಷವೇನೆಂದರೆ ಎಲ್ಲ ಹುದ್ದೆಗಳ ಆಯ್ಕೆಗೆ ನೇರ ನೇಮಕಾತಿ ಕ್ರಮವನ್ನೇ ಅನುಸರಿಸಿದರೆ ಲೋಕಸೇವಾ ಆಯೋಗಗಳು ಅಥವಾ ಇನ್ನಿತರ ಆಯ್ಕೆ ಸಮಿತಿಗಳು ಮಿತಿಮೀರಿದ ಕಾರ್ಯವನ್ನು ನಿರ್ವಹಿಸಬೇಕಾಗುತ್ತದೆ. Dear students, in the next video class, I will be explaining about the second method, that is recruitment from within. ವಿದ್ಯಾರ್ಥಿಗಳೇ, ನೆಕ್ಸ್ಟ್ ವಿಡಿಯೋ ತರಗತಿಯಲ್ಲಿ ಸ್ಥಾನ ಭರ್ತಿಯ ಎರಡನೆಯ ವಿಧಾನ, ಆಂತರಿಕ ನೇಮಕಾತಿಯನ್ನು ವಿವರಿಸಲಾಗುವುದು. Dear students, to know more about the topic, do refer these books. ವಿದ್ಯಾರ್ಥಿಗಳು ಹೆಚ್ಚಿನ ಮಾಹಿತಿಗಾಗಿ ಈ ಪುಸ್ತಕಗಳನ್ನು ರೆಫರ್ ಮಾಡಬಹುದು. Now let us go through few multiple choice questions related to this topic. ವಿದ್ಯಾರ್ಥಿಗಳೇ, ನಾವು ಈಗಾಗಲೇ ತಿಳ್ಕೊಂಡಿರುವ ಈ ವಿಷಯದ ಮೇಲೆ ಕೆಲವೊಂದು ಬಹು ಆಯ್ಕೆ ಪ್ರಶ್ನೆಗಳನ್ನು ನೋಡುವ. ಫಸ್ಟ್ ಒನ್, ಡ್ಯಾಶ್ ಈಸ್ ದ ಕಾರ್ನರ್ ಸ್ಟೋನ್ ಆಫ್ ದ ಹೋಲ್ ಪಬ್ಲಿಕ್ ಪರ್ಸೋನೆಲ್ ಸ್ಟ್ರಕ್ಚರ್. ಯಾವುದು ಇಡೀ ಸಾರ್ವಜನಿಕ ಸಿಬ್ಬಂದಿ ರಚನೆಯ ಮೂಲೆಗಲ್ಲಾಗಿದೆ? The options are promotion, ಬಡ್ತಿ; examination, ಪರೀಕ್ಷೆ; ಮೊರೇಲ್, ಮನೋಸ್ಥೈರ್ಯ; recruitment, ಸ್ಥಾನ ಭರ್ತಿ. The right answer is recruitment. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ಥಾನ ಭರ್ತಿ. Second one, which country was the first to introduce a system of recruitment
through open competitive examinations. ಬಹಿರಂಗ ಸ್ಪರ್ಧೆ ಪರೀಕ್ಷೆಗಳ ಮೂಲಕ ಸ್ಥಾನ ಭರ್ತಿ ಮಾಡುವ ಪದ್ಧತಿಯನ್ನು ಪ್ರಥಮ ಬಾರಿಗೆ ಜಾರಿಗೆ ತಂದ ದೇಶ ಯಾವುದು? ಆಪ್ಷನ್ಸ್ ಆರ್ ಇಂಡಿಯಾ, ಭಾರತ, ಅಮೇರಿಕಾ, ಚೈನಾ, ಪ್ರಷ್ಯಾ. ದ ರೈಟ್ ಆನ್ಸರ್ ಈಸ್ ಪ್ರಷ್ಯಾ. ಇದಕ್ಕೆ ಸರಿಯಾದ ಉತ್ತರ ಪ್ರಷ್ಯಾ. ಥರ್ಡ್ ಒನ್, ಡೈರೆಕ್ಟ್ ರಿಕ್ರೂಟ್ಮೆಂಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ರಿಕ್ರೂಟ್ಮೆಂಟ್ ಫ್ರಮ್ ಡ್ಯಾಶ್. ನೇರ ನೇಮಕಾತಿಯನ್ನು ಡ್ಯಾಶ್ ಎಂದೂ ಕೂಡ ಕರೆಯಬಹುದು. ಆಪ್ಷನ್ಸ್ ಆರ್ ಪ್ರಮೋಷನ್ ಬಡ್ತಿ, ವಿದೌಟ್ ಬಾಹ್ಯ, ವಿತಿನ್ ಆಂತರಿಕ, ಮೇಲಿನ ಯಾವುದೂ ಅಲ್ಲ. ದ ರೈಟ್ ಆನ್ಸರ್ ಈಸ್ ರಿಕ್ರೂಟ್ಮೆಂಟ್ ಫ್ರಮ್ ವಿದೌಟ್. ಇದಕ್ಕೆ ಸರಿಯಾದ ಉತ್ತರ ಬಾಹ್ಯ ನೇಮಕಾತಿ. ಫೋರ್ತ್ ಒನ್, ದ ಸಿಸ್ಟಮ್ ಆಫ್ ರಿಕ್ರೂಟ್ಮೆಂಟ್ ವಾಸ್ ಇಂಟ್ರಡ್ಯೂಸ್ಡ್ ಇನ್ ಇಂಡಿಯಾ ಇನ್ ಡ್ಯಾಶ್. ಸ್ಥಾನ ಭರ್ತಿ ಪದ್ಧತಿಯನ್ನು ಭಾರತದಲ್ಲಿ ಅಳವಡಿಸಿಕೊಂಡ ವರ್ಷ 1953, 1947, 1853, 1850. ದ ರೈಟ್ ಆನ್ಸರ್ ಈಸ್ 1853. ಸ್ಥಾನ ಭರ್ತಿ ಪದ್ಧತಿಯನ್ನು ಭಾರತದಲ್ಲಿ ಅಳವಡಿಸಿಕೊಂಡ ವರ್ಷ. ಇದಕ್ಕೆ ಸರಿಯಾದ ಉತ್ತರ 1853. ಲಾಸ್ಟ್ ಕ್ವಶನ್. ಡ್ಯೂ ಟು ಡೈರೆಕ್ಟ್ ರಿಕ್ರೂಟ್ಮೆಂಟ್, ದ ರಿಕ್ರೂಟಿಂಗ್ ಏಜೆನ್ಸೀಸ್ ಆರ್ ಓವರ್ಬರ್ಡನ್ಡ್. ಟ್ರೂ ಆರ್ ಫಾಲ್ಸ್? ನೇರ ನೇಮಕಾತಿ ಕ್ರಮವನ್ನೇ ಅನುಸರಿಸಿದರೆ ಆಯ್ಕೆ ಸಮಿತಿಗಳು ಮಿತಿಮೀರಿದ ಕಾರ್ಯನಿರ್ವಹಿಸಬೇಕಾಗುತ್ತದೆ. ಸರಿಯೋ ಅಥವಾ ತಪ್ಪು? ದ ರೈಟ್ ಆನ್ಸರ್ ಇಸ್ ಇಟ್ಸ್ ಟ್ರೂ. ಇದು ಸರಿ. ಥ್ಯಾಂಕ್ ಯು.